ನೀವೆಲ್ಲ ನೋಡೇ ಇರ್ತೀರ. ಕೆಲವೇ ದಿನಗಳ ಹಿಂದೆ ಒಬ್ಬ ಹೆಂಡತಿ ದುಬೈಯಲ್ಲಿ ದುಡಿತಾ ಇದ್ದ, ತನ್ನ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದ ತನ್ನ ಗಂಡನನ್ನೇ ಕರೆಸಿ ತನ್ನ ಪ್ರಿಯಕರನ ಜೊತೆ ಸೇರಿ ಅವನ್ನೇ ಮರ್ಡರ್ ಮಾಡಿ ಊಟದಲ್ಲಿ ವಿಷ ಹಾಕಿ 200 ಲೀಟರ್ ಡ್ರಮ್ಮಲ್ಲಿ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿಬಿಟ್ಟು ತನ್ನ ಪ್ರಿಯಕರನ ಜೊತೆ ಹೋಗಿ ಒಂದು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ತನ್ನ ಮಗಳ ದೆಸೆಯಿಂದಾನೆ, ಅಂದರೆ ತಮ್ಮ ಮಗಳೇ ಎಲ್ಲರಿಗೂ ನಮ್ಮ ತಂದೆ ಈ ಡಬ್ಬದಲ್ಲಿದ್ದಾನೆ, ತಂದೆ ಈ ಡಬ್ಬದಲ್ಲಿ ಇದ್ದಾರೆ ಅಂತ ಹೇಳಿ ಹೇಳಿ ಅವರು ಸಿಕ್ಕಾಕೊಳ್ಳೋ ಹಂಗಾಯ್ತು. ಸೊ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ. ಯಾವತ್ತೇ ಆಗಲಿ ಕೊಲೆ ಮಾಡಿರೋನು ಸಿಕ್ಕಾಕೊಂಡ್ಲೇಬೇಕು. ಸೊ ಇನ್ನು ಆ ನ್ಯೂಸ್ ಕೇಳಿ ಇನ್ನೂ ಒಂದು 15 ದಿನ ತಿಂಗಳು ಕೂಡ ಆಗಿಲ್ಲ. ಇವಾಗ ಅವಾಗೆ ಅದರ ಆಪೋಸಿಟ್ಟು, ಡೆಡ್ ಆಪೋಸಿಟ್ ಆಗಿ ಇನ್ನೊಂದು ನ್ಯೂಸು. ಮನುಷ್ಯ ಎಷ್ಟು ಕ್ರೂರಿ ಆಗೋದ್ನಲ್ಲ. ಈ ಕಲಿಕಾಲದಲ್ಲಿ ಮನುಷ್ಯ ಎಷ್ಟು ಕ್ರೂರಿ ಆಗೋನಂದ್ರೆ ಕಾಡಲ್ಲಿರೋ ಮೃಗಗಳು ಕೂಡ ಮನುಷ್ಯನಕ್ಕಿಂತ ಲೇಸು ಅನ್ನೋ ಲೆವೆಲ್ಗೆ ಆಗೈತೆ. ಯಾಕಪ್ಪ ಅಂದರೆ ಕಾಡಲ್ಲಿರೋ ಪ್ರಾಣಿಗಳು ಮೃಗಗಳಾದರೆ ಅವು ಹೊಟ್ಟೆ ಪಾಡ್ಕೋಸ್ಕರ ಇನ್ನೊಂದು ಪ್ರಾಣಿನ ಬಲಿ ತಗೊತವೆ ಅಥವಾ ಬೇಟೆ ಆಡ್ತವೆ. ಆದರೆ ಮನುಷ್ಯನು ತನ್ನ ಒಂದು ಕ್ರೋಧದಿಂದ ಎಷ್ಟೋ ಜನರನ್ನ ಕೊಲೆ ಮಾಡ್ತಾ ಇದ್ದಾನೆ, ಸುಮಾರು ಒಂದು ಅನಾಚಾರಗಳು ಮಾಡ್ತಾ ಇವನೇ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಷನ್ ಕನ್ನಡ. ನಾನು ನಿಮ್ಮ ವಿಷನ್ ಕನ್ನಡಿಗ. ಈ ಮ್ಯಾಟ್ರ್ ಏನಪ್ಪ ಅಂದರೆ, ಇಲ್ಲಿ ನಾನು ಹಾಕಿರೋ ಫೋಟೋ, ಇಬ್ಬರು ಫೋಟೋನು ಕರೆಕ್ಟಾಗಿ ನೋಡ್ಕೊಳ್ರಿ. ಈ ಇಬ್ಬರು ಕೂಡ ಗಂಡ ಹೆಂಡ್ತಿರಾಗಿರ್ತಾರೆ. ಈತ ಬಂದು ರಾಕೇಶ್ ಅಂತ ಈತನ ಹೆಸರು. ಈ ಹೆಂಗಸನ ಹೆಸರು ಬಂದು ಗೌರಿ ಅನಿಲ್ ಸಾಂಬೇಕಾರ್ ಅಂತ. ಇವರಿಬ್ಬರು ಮೂಲತಃ ಮಹಾರಾಷ್ಟ್ರದವರಾಗಿ ಇಲ್ಲಿ ಬೆಂಗಳೂರು ಕೆಲ್ಸಕ್ಕೆ ಬಂದು ಬೆಂಗಳೂರಿನ ಆನೆಕಲ್ಲು ಉಳಿಮಾವು ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಏನಪ್ಪ ಇದು ಇನ್ಸಿಡೆಂಟ್ ಆಗೈತೆ ಅಂದರೆ, 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ಈ ರಾಕೇಶ್ ಅನ್ನೋನೇನವನು, ಇವನು ತನ್ನ ಹೆಂಡತಿ ಅಂದರೆ ಗೌರಿ ಅನಿಲ್ ಸಾಂಬೇಕರ್ ಅವ್ರನ್ನ ತುಂಡಾಗಿ ಕತ್ತರಿಸಿ ಸೂಟ್ ಕೇಸ್ಗೆ ಹಾಕಿ ಡಿಸ್ಪೋಸ್ ಮಾಡೋನೆ. ಸೊ ಏನಪ್ಪ ಮ್ಯಾಟ್ರು ಅಂದರೆ, ಇವರಿಬ್ಬರು ಮೂಲತಃ ಮಹಾರಾಷ್ಟ್ರದವರಾಗಿದ್ದರಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಉಳಿಮಾವು ಹತ್ರ ಇವರು ಸ್ಟೇ ಆಗಿರ್ತಾರೆ, ಉಳ್ಕೊಂಡಿರ್ತಾರೆ. ಸೊ ಯಾವಾಗಲೂ ನಾರ್ಮಲ್ ಆಗಿ ಚೆನ್ನಾಗಿ ಅನ್ಯೋನ್ಯವಾಗಿದ್ದಂಥ ಒಂದು ಬದುಕಲ್ಲಿ ಅವಾಗವಾಗ ಜಗಳ, ಎಲ್ಲರ ಜೀವನದಲ್ಲೂ ಜಗಳ ಅನ್ನೋದಿದ್ದೇ ಇರ್ತೈತೆ. ಅದು ಇವ್ರ ಜೀವನದಲ್ಲೂ ಆಗೈತೆ. ಬಟ್ ಅವತ್ತು ರಾತ್ರಿ ಜೋರಾಗಿ ಜಗಳ ಆಡ್ತಾ ಪಕ್ಕದ ಮನೆಯವ್ರಿಗೂ ಕೇಳಿಸೈತೆ ಇದು ಜಗಳ. ಸೊ ಆ ಕೋಪದಲ್ಲಿ ಈತ ಏನು ಮಾಡವನಂದ್ರೆ, ಪುಣ್ಯಾತ್ಮನು ತನ್ನ ಹೆಂಡತಿನೇ ತುಂಡಾಗಿ ಕತ್ತರಿಸಿ ಫುಲ್ಲು ಸೂಟ್ ಕೇಸ್ಕ ಎಲ್ಲ ಇದನ್ನ ತನ್ನ ಹೆಂಡತಿನ ತುಂಡು ಕತ್ತರಿಸಿರೋ ಅಂಥ ತುಂಡುಗಳನ್ನ ಎತ್ತಿ ಸೂಟ್ ಕೇಸಕ್ಕೆ ಪ್ಯಾಕ್ ಮಾಡಿ ಡಿಸ್ಪೋಸ್ ಮಾಡವನೆ. ಸೊ ಇದಾದ ನಂತರ ಇವನೇನು ಮಾಡವನೆ ಅಂದರೆ, ತನ್ನ ಹೆಂಡತಿನ ಕೊಲೆ ಮಾಡಿದ್ನು ಅನ್ನೋ ಒಂದು ಗಿಲ್ಟಿನೆಸ್ ಬಂತೋ ಇಲ್ಲ ಭಯನೇ ಬಂತೋ ಗೊತ್ತಿಲ್ಲ, ತನ್ನ ಹೆಂಡತಿಯವರು ಅಂದರೆ ಅತ್ತೆಯವ್ರ ಮನೆ ಗೌರಿ ಅನಿಲ್ ಸಾಂಬೇಕರ್ ಅವರು ತಂದೆ ತಾಯಿಕ ಫೋನ್ ಮಾಡಿ ಇನ್ಫಾರ್ಮ್ ಮಾಡವನೆ ಇವನು ಏನು ಮಾಡೋನು ಅನಾಚಾರ ಅದನ್ನು. ಸೊ ನಂತರ ಗೌರಿ ಅನಿಲ್ ಸಾಂಬೇಕರ್ ಈಕೆಯ ಮನೆಯವರು ಬೆಂಗಳೂರು ಪೊಲೀಸ್ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಪೊಲೀಸರ ಕೈಯಾಗ ಅಲ್ಲಿಂದ ಈಗ ತನಿಖೆ ನಡೀತೈತೆ. ಈ ಕೊಲೆ ಮಾಡಿ ಸೂಟ್ ಕೇಸಲ್ಲೆಲ್ಲ ಪ್ಯಾಕ್ ಮಾಡಿ ಇವನು ಅಪ್ಸ್ಕೊಂಡಾಗವನೆ. ಸೊ ಮನುಷ್ಯನ್ಕ ಎಷ್ಟು ಒಂದು ಕ್ರೋಧ ಜಾಸ್ತಿ ಆಗ್ತೈತೆ ನೋಡ್ರಿ. ಸೊ ಕಟ್ಕೊಂಡು ತನ್ನ ಹೆಂಡತಿನೇ ತುಂಡಾಗಿ ಕತ್ತರಿಸಿ ಈ ಥರ ಎಲ್ಲ ಹತ್ಯೆ ಮಾಡೋ ಅಷ್ಟು ಕ್ರೂರತೆ ಮನುಷ್ಯನಿಗೆ ಬಂದೈತೆ ಅಂದರೆ, ಸಮಾಜದಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮಾತ್ರ ಉಳಿದೈತೆ ಅನ್ನೋದು ಲೆಕ್ಕ ಮಾಡ್ರಿ. ಸೊ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಕೋಪದಲ್ಲಿದ್ದಾಗ ಯಾವ ಕೆಲಸನೂ ಮಾಡಬಾರ್ದು, ಯಾವುದೇ ಡಿಸಿಷನ್ ತಗೊಳ್ಬಾರ್ದು ಅನ್ನೋದು ಇದಕ್ಕೆ. ಸೊ ಇಬ್ಬರು ಅತಿ ಹೆಚ್ಚಾಗಿ ಜಗಳ ಆಡಿರೋ ಕಾರಣ ಈತ ತನ್ನ ಹೆಂಡತಿಯನ್ನೇ ಮರ್ಡರ್ ಮಾಡೋ ಅಂಥ ಒಂದು ನೀಚ ಕೆಲಸ ಇವನು ಮಾಡವನೆ. ಸೊ ಅಟ್ ಪ್ರೆಸೆಂಟು ಬೆಂಗಳೂರು ಪೊಲೀಸರು, ನಮ್ಮ ಕರ್ನಾಟಕದ ಪೊಲೀಸರು ಇವನ್ನ ಹುಡುಕ್ತಾವ್ರೆ. ಸೊ ಇವನೇನಾದರೂ ಕೋರ್ಟಿಗೆ ಸಿಕ್ಕಿದ್ರೆ, ಪೊಲೀಸರ ಕೈಯಲ್ಲಿ ಸಿಕ್ಕಿ ಕೋರ್ಟ್ಗೆ ಹಾಜರಾದರೆ ಇವ್ರಿಗೇನೆಲ್ಲ ಒಂದು ಪನಿಷ್ಮೆಂಟ್ ಇರ್ಬೋದು, ಏನೆಲ್ಲ ಒಂದು ಜೈಲ್ ಇರ್ಬೋದು ಅಂದರೆ, ಒಂದು ನೇಣ್ಗಾಕ್ಬೋದು. ಅದಾದಮೇಲೆ ಒಂದು ಚಾನ್ಸ್ ಏನಪ್ಪ ಅಂದರೆ ಲೈಫ್ ಟೈಮ್ ಇನ್ಪ್ರಿಸನ್ಮೆಂಟ್, ಅಂದರೆ ಇವನ ಜೀವನ ಪೂರ್ತಿ
ಜೈಲಲ್ಲೇ ಕೊಳಿಬೇಕಾಗ್ತೈತೆ. ಈ ಥರದ್ದೊಂದು ಶಿಕ್ಷೆಗಳು ಅಕಾರ್ಡಿಂಗ್ ಟು ಲಾ ಇರ್ತೈತೆ. ಸೊ ನೋಡೋಣ ಮುಂದೆ ಏನಾಗ್ತೈತೆ. ಇದೇ ಥರ ಹೆಚ್ಚಿನ ವಿಡಿಯೋಗಳ್ಕ ಹೆಚ್ಚಿನ ಕಂಟೆಂಟ್ಕ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮಿಂದಾನೇ ವಿಷನ್ ಕನ್ನಡ, ಇನ್ನೂ ಯಾರೆಲ್ಲ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನೀವು ಕೊಡೋ ಒಂದೊಂದು ಲೈಕ್ ಕೂಡ ಇನ್ನೊಬ್ಬರ್ಕ ಯೂಟ್ಯೂಬು ಸಜೆಸ್ಟ್ ಮಾಡ್ತೈತೆ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿರಿ, ಇನ್ನೊಬ್ರಿಗೆ ಶೇರ್ ಮಾಡಿರಿ. ಸೊ ಅದರಿಂದ ವ್ಯೂಸ್ ಬರುತ್ತೆ. ವ್ಯೂಸ್ ಬರೋದ್ರಿಂದ ನಾನು ಹೆಚ್ಚೆಚ್ಚು ಒಂದು ಈ ಥರ ಕಂಟೆಂಟು ಎಲ್ಲ ಒಂದು ನ್ಯೂಸು ಇನ್ಫಾರ್ಮೇಷನ್ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತೈತೆ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.